ನಾವು ಆರಾಧಿಸುವ ದೇವರು ದೇವತೆಗಳಲ್ಲಿ ಕೆಲವೊಂದು ದೇವರುಗಳು ವಿವಿಧ ತೋಳುಗಳನ್ನು ಅಥವಾ ಕೈಗಳನ್ನು ಹೊಂದಿರುವುದನ್ನು ಗಮನಿಸಬಹುದು. ಯಾವೆಲ್ಲ ಹಿಂದೂ ದೇವರು ದೇವತೆಗಳು ಹೆಚ್ಚು ಕೈಗಳನ್ನು ಹೊಂದಿದ್ದಾರೆ? ಹಿಂದೂ ದೇವರು ದೇವತೆಗಳು ಏಕೆ ಬಹು ತೋಳುಗಳಲ್ಲಿ ಚಿತ್ರಿಸಲಾಗಿದೆ ಎಂಬುದನ್ನು ಇಂದು ತಿಳಿಯೋಣ. ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಥವಾ ಯಾವುದೇ ದೇವರ ಮತ್ತು ದೇವತೆಗಳ ವಿಗ್ರಹಗಳ ಮುಂದೆ ನಿಂತಾಗ ಕೆಲವೊಂದು ದೇವರು 2 ಕೈಗಳನ್ನು ಹೊಂದಿದ್ದರೆ ಇನ್ನು ಕೆಲವೊಂದು ದೇವತೆಗಳು 4, 8, 10 ಕೈಗಳನ್ನು ಹೊಂದಿರುವುದನ್ನು ಕೂಡ ನಾವು ಗಮನಿಸಿರಬಹುದು. ಇದನ್ನು ನೋಡಿದವರಿಗೆ ಇದೊಂದು ಪೌರಾಣಿಕ ಕಥೆಯ ರೂಪವೆನಿಸಿರಬಹುದು ಅಥವಾ ಕಲೆಗಾರನ ಆಲೋಚನೆ ಎನಿಸಿರಬಹುದು. ಆದರೆ ಹಿಂದೂ ತತ್ವಶಾಸ್ತ್ರದಲ್ಲಿ ಹಲವು ಕೈಗಳನ್ನು ಹೊಂದಿರುವ ದೇವರುಗಳು ಕೇವಲ ಅಲಂಕಾರಿಕ ವಿಗ್ರಹಗಳಲ್ಲ. ಪ್ರತಿಯೊಂದು ವಿವರವು ಉದ್ದೇಶಪೂರ್ವಕ ಮತ್ತು ಸಾಂಕೇತಿಕವಾಗಿದೆ. ಹಿಂದೂ ಆಧ್ಯಾತ್ಮಿಕತೆಯು ದೇವರಿಗೆ ಅಥವಾ ಸಂಪ್ರದಾಯಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರಗಳನ್ನಾಗಲಿ ಕೇವಲ ವಿವರಣೆಯ ಮೂಲಕ ವಿವರಿಸುವುದಿಲ್ಲ. ಕೆಲವೊಂದು ಚಿಹ್ನೆಗಳ ಅಥವಾ ಸಂಕೇತದ ಮೂಲಕ ಸೂಚನೆಯನ್ನು ನೀಡುತ್ತದೆ. ದೇವರುಗಳನ್ನು ಬಹು ತೋಳುಗಳ ಮೂಲಕ ಅಥವಾ ವಿವಿಧ ಕೈಗಳ ಮೂಲಕ ಚಿತ್ರಿಸುವುದು ಕೂಡ ಅದು ಅವರ ಶಕ್ತಿಯನ್ನು ವಿವರಿಸುತ್ತದೆ. ಪ್ರಜ್ಞೆಯ ಶಕ್ತಿ, ಬುದ್ಧಿವಂತಿಕೆ ಶಕ್ತಿ, ರಕ್ಷಣೆ ಮತ್ತು ರೂಪಾಂತರವಾಗಿ ಇಲ್ಲಿ ತೋರಿಸಲಾಗಿದೆ. ದೇವರ ಈ ರೂಪವು ನಮ್ಮ ಶಕ್ತಿಗೆ ಸೀಮಿತವಲ್ಲ ಎಂಬುದನ್ನು ಸೂಚಿಸುತ್ತದೆ. ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ತೋಳುಗಳು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಜಗತ್ತನ್ನು ದೇವರು ಹೇಗೆ ನಿಯಂತ್ರಿಸುತ್ತಾರೆ ಎಂಬುದನ್ನು ಹೇಳುತ್ತದೆ. ಅನೇಕ ತೋಳುಗಳನ್ನು ಅಥವಾ ಕೈಗಳನ್ನು ಹೊಂದಿರುವ ದೇವರು ದೇವತೆಗಳು ಒಂದೇ ಸಮಯದಲ್ಲಿ ಎಣಿಕೆಗೂ ಮೀರಿದಷ್ಟು ಕೆಲಸಗಳನ್ನು ನಿರ್ವಹಿಸಬಹುದು. ಹಾಗಾಗಿ ಸೃಷ್ಟಿಯ ರಕ್ಷಣೆ ಮತ್ತು ಸಮತೋಲನದೊಂದಿಗೆ ಸಂಬಂಧ ಹೊಂದಿರುವ ದೇವರನ್ನು ಹೆಚ್ಚಾಗಿ ಅನೇಕ ಕೈಗಳಿಂದ ಅಥವಾ ತೋಳುಗಳಿಂದ ಚಿತ್ರಿಸಲಾಗಿದೆ. ದೇವತೆಗಳಲ್ಲಿ ನಾವು ದುರ್ಗಾ ದೇವಿಯನ್ನು ಹಲವು ಕೈಗಳಲ್ಲಿ ನೋಡಬಹುದು. ದೇವರುಗಳಲ್ಲಿ ವಿಷ್ಣು ದೇವನನ್ನು ಹಲವು ಕೈಗಳಲ್ಲಿ ನೋಡಬಹುದಾಗಿದೆ. ವಿಷ್ಣು ದೇವನನ್ನು ಬ್ರಹ್ಮಾಂಡದ ರಕ್ಷಕನೆಂದು ಕರೆಯಲಾಗುತ್ತದೆ. ವಿಷ್ಣು ಹಲವು ಕೈಗಳನ್ನು ಅಥವಾ ತೋಳುಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿದ್ದಾನೆ. ವಿಷ್ಣುವನ್ನು ಹೆಚ್ಚಾಗಿ 4 ಕೈಗಳಲ್ಲಿ ಅಥವಾ ತೋಳುಗಳಲ್ಲಿ ಚಿತ್ರಿಸಲಾಗಿದೆ. ಈ 4 ತೋಳುಗಳಲ್ಲೂ ವಿಷ್ಣು ಶಂಖ, ಚಕ್ರ, ಗದೆ ಮತ್ತು ಕಮಲವನ್ನು ಹಿಡಿದುಕೊಂಡಿದ್ದಾನೆ. ಇವು ಸಾಮಾನ್ಯವಾದ ಆಯುಧಗಳೆಂದು ಮೇಲ್ನೋಟಕ್ಕೆ ಕಾಣುತ್ತವೆಯಾದರೂ ಅವು ಆಳವಾದ ಅರ್ಥವನ್ನು ಹೊಂದಿರುತ್ತವೆ.